ಶ್ರೀ ಪರಾಭವನ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರ್ತಕ್ಕಂಥದ್ದು. ಪ್ರತಿಪತ್ತಿಥಿ ಶ್ರವಣ ನಕ್ಷತ್ರ ಈ ದಿವಸ ಗುರುವಾರವಾಗಿದೆ. ಗುರುವಿನ ಆರಾಧನೆ, ಗುರುಪೂಜೆ, ಗುರುಧ್ಯಾನ, ಗುರುಸ್ಮರಣೆಗಳಿಗೆ ಬಹಳ ಯುಕ್ತವಾದ ದಿವಸ. ಗುರು ಅಂದರೆ ಯಾರು ಅಂತ ನಾವು ನಿನ್ನೆ ದಿವಸ ಸ್ಪಷ್ಟತೆ ಮಾಡ್ಕೊಂಡಿದ್ದೀವಿ ನಮ್ಮ ಬುದ್ಧಿಗಳಿಗೆ. ಗುರುವಿನ ಶಕ್ತಿ, ಆ ಸ್ಥಾನ ಎಲ್ಲಿದೆ ಅನ್ನೋದು ತಮಗೆಲ್ರಿಗೂ ಗೊತ್ತಾಗಿದೆ. ಈಗ ಮತ್ತೆ ನಾವು ಜಾರಬಾರ್ದು, ಯಾರನ್ನ ಅಂದ್ರೆ ಅವರನ್ನೇ ಗುರು ಅಂತ ಕರೀಬಾರ್ದು. ಇದನ್ನು ತಿಳುವಳಿಕೆ ಇರಲಿ. ಈ ದಿವಸ ಪ್ರತಿ ಗುರುವಾರದಲ್ಲಿ ನಾವು ಆ ಒಂದು ಗುರು ಸ್ಮರಣೆ, ಗುರುವಿನ ಕೃಪೆಗಾಗಿ ನಾವು ತಪಸ್ಸನ್ನು ಮಾಡ್ತಕ್ಕಂಥದ್ದು, ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮ್ಮಲ್ಲಿ ಈಗ ಬೆಳೆದು ಬಂದಿದೆ. ಈ ಗುರುವಾರ ಕೂಡ ನಿಮ್ಮ ಗುರು ಯಾರು ಅದನ್ನು ನಿರ್ಣಯ ಮಾಡಿಕೊಳ್ಳಿ. ಯಾರಿಗೂ ಇವರೇ ಆಗಬೇಕು ಅಂತ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದು ಸರ್ವಾಧಿಕಾರ ಆ ರೀತಿಯದ್ದಲ್ಲ. ಹೀಗೇ ಮಾಡಬೇಕು, ಇವರೇ ಗುರು ಅಂದರೆ ಹಾಗಿಲ್ಲ. ನಮ್ಮಲ್ಲಿ ಗುರು ಪರಂಪರೆ ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ. ನಿಮ್ಮ ಮನಸ್ಸಿಗೆ ಯಾರು ಆ ಸ್ಥಾನದಲ್ಲಿ ಇದ್ದಾರೆ ಅಂತ ಅನಿಸುತ್ತೆ, ಅವರೆಲ್ಲರನ್ನ ಉತ್ತರ ಕರ್ನಾಟಕಕ್ಕೆ ಹೋಗಿಬಿಟ್ರೆ ನೀವು, ಅಲ್ಲಿ ಸಿದ್ದೇಶ್ವರ ಸ್ವಾಮಿಗಳನ್ನು ತುಂಬ ಗೌರವದಿಂದ ಆ ಗುರುಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ. ಅವರ ಒಂದೊಂದು ಮಾತುಗಳು, ಉಪನ್ಯಾಸಗಳನ್ನು ಗುರುವಾಣಿ ಅಂತ ಗೌರವಿಸ್ತಾರೆ, ಅದನ್ನು ಅನುಸರಿಸ್ತಾರೆ. ಹಾಗೆ ಒಂದೊಂದು ಭಾಗದಲ್ಲಿ ಅಂಥ ಮಹನೀಯರು ಇರಬಹುದು. ಅವರನ್ನೆಲ್ಲ ಗುರುತಿಸಿ ಅವರ ಜಾಡು ಏನು ಅಂತ ತಿಳ್ಕೊಂಡು ಅವರನ್ನು ಅನುಸರಿಸಿದ್ರೆ ಅದು ನಮ್ಮ ಮನಸ್ಸಿಗೆ ಒಂದು ಉತ್ತಮ ಸಂಸ್ಕಾರವನ್ನು ಕೊಡುತ್ತೆ. ಇದು ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಇನ್ನು ಸಾಮಾನ್ಯವಾಗಿ ಗುರುವಾರದ ದಿವಸ ದತ್ತಾತ್ರೇಯರ ಆರಾಧನೆ ನಾವು ಮಾಡಬೇಕು. ಅತ್ರಿ ಅನಸೂಯ ದಂಪತಿಗಳಿಗೆ ತ್ರಿಮೂರ್ತಿಗಳು ಅವರ ಮನೆಗೆ ಬಂದರು. ಪರಿಸ್ಥಿತಿ ಏನಾಗಿತ್ತು ಕಥೆ ನಿಮಗೆ ಗೊತ್ತಿದೆ. ಅನಸೂಯೆ ಅಂತಂದರೆ ಅಸೂಯೆಯೇ ಇಲ್ಲದೆ ಇರ್ತಕ್ಕಂಥವಳು. ದೇವತೆಗಳಿಗೆ ಅಸೂಯೆ ಬಂದುಬಿಡ್ತು ಅನಸೂಯೆ ಮೇಲೆ. ನಮಗಿಂತಲೂ ಶ್ರೇಷ್ಠ ಪತಿವ್ರತನ ಈಕೆ. ನಾರದರು ಹೇಳಿದ ಮಾತನ್ನು ಕೇಳಿಕೊಂಡು ಪರೀಕ್ಷಣೆ ಮಾಡಿಬಿಡ್ತೀವಿ ಅಂತ ಬಂದರು. ತಮ್ಮ ಗಂಡಂದ್ರನ್ನು ಕಳಿಸ್ಕೊಟ್ರು. ಹೇಗಾದರೂ ಮಾಡಿ ಅವಳ ಪಾತಿವ್ರತ್ಯವನ್ನು ಹಾಳು ಮಾಡಬೇಕು ನೀವು ಅಂತ. ಒಂದು ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಹಾಳು ಮಾಡಲಿಕ್ಕೆ ಯಾರೂ ಬರ್ತಾರೆ, ಹೇಳೋಕ್ಕಾಗಲ್ಲ. ಆದರೆ ನಮ್ಮ ದಾರಿಯಲ್ಲಿ ನಾವಿದ್ದಾಗ ಬಂದಂಥವರು ನಮ್ಮ ವಶವಾಗಿಬಿಡ್ತಾರೆ. ಹಾಗೆ ತ್ರಿಮೂರ್ತಿಗಳು ಬಂದಂಥವರು, ಅವಳು ಆ ಅನಸೂಯ ದೇವಿ ಪ್ರೋಕ್ಷಣೆ ಮಾಡಿದ ಮಂತ್ರಜಲದಿಂದ ಪುಟ್ಟ ಮಕ್ಕಳಾಗ್ಬಿಟ್ರು. ಸ್ತನ್ಯಪಾನ ಮಾಡಿಸಿದ್ಲು. ಆಮೇಲೆ ದೇವತೆಗಳೆಲ್ಲ ಆ ತ್ರಿಮೂರ್ತಿಯರ ಪತ್ನಿಯರೆಲ್ಲ ಓಡ್ಕೊಂಬಂದರು. ಅಮ್ಮ ತಪ್ಪಾಯಿತು ಕ್ಷಮಿಸು ಅಂತ. ದೇವತೆಗಳೇ ಕೆಳಗಿಳಿದು ಬರ್ತಾರೆ. ನಮ್ಮಲ್ಲಿ ಆ ಶಿಸ್ತು, ಆ ಶ್ರದ್ಧೆ, ಆ ದಾರಿ ಸರಿಯಾಗಿದ್ದರೆ ಎಂಥವರು ಬಾಗುತ್ತಾರೆ. ಅದಕ್ಕೆ ಮಹಾನ್ ನಿದರ್ಶನವಾಗಿದೆ ಇದು ಅತ್ರಿ ಅನಸೂಯ ಕಥೆ. ಆ ರೀತಿಯಲ್ಲಿ ದೇವತೆಗಳು ಅನುಗ್ರಹ ಮಾಡಿದ್ದು ನಾವೇ ನಿಮಗೆ ಮಕ್ಕಳಾಗಿ ಹುಡ್ತೀವಿ ಅಂತ. ಆ ರೀತಿಯಲ್ಲಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದಲ್ಲಿ ನಾವು ಕಾಣ್ತಕ್ಕಂಥ ಅದನ್ನೇ ತಾನೇ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ. ಆ ಮೂರು ಜನನೇ ಬಂದಿರತಕ್ಕಂಥದ್ದಲ್ಲಿ ಗುರು ಸಾಕ್ಷಾತ್ ಪರಬ್ರಹ್ಮ, ಅದ್ಯಾರು ದತ್ತಾತ್ರೇಯರು. ಹೀಗೆ ಈ ಗುರುವಾರ ದಿವಸ ದತ್ತನ ಸ್ತೋತ್ರಗಳನ್ನು, ದತ್ತನ ಸ್ತುತಿ ಮಾಡ್ತಕ್ಕಂಥದ್ದು. ಹತ್ತಿರದಲ್ಲಿ ದತ್ತಾತ್ರೇಯ ಸನ್ನಿಧಾನ ಇದ್ದರೆ ಹೋಗಿ ದತ್ತನಿಗೆ ತುಂಬ ಇಷ್ಟ ಬೆಲ್ಲವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಹಯಗ್ರೀವ ಸಮರ್ಪಣೆ ಮಾಡ್ತಕ್ಕಂಥದ್ದು. ಅದನ್ನು ಮಾಡಿಸಿ ಪ್ರಸಾದ ತಗೊಳ್ಳೋದು. ಗುರುವಿನ ಕೃಪೆಯಾಗುತ್ತೆ, ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.